ಹೀಗಾಗಿ ರೈತರು ಸಿಡಿದೆದ್ದಿದ್ದಾರೆ. ಕಾರ್ಖಾನೆ ಪ್ರಾರಂಭಿಸಿ ಇಲ್ಲ ಸರ್ಕಾರಿ ನೌಕರಿ ಕೊಡಿ ಅಂತ ಧರಣಿ ಮಾಡ್ತಾ ಇದ್ದಾರೆ. ಪರ ವಿರೋಧದ ಹೋರಾಟಗಳು ನಡೀತಾ ಇದ್ದಾವೆ. ಕೊಪ್ಪಳದಲ್ಲಿ ಬಲ್ಡೋಟ ಕಂಪನಿ ಬೇಕು ಅನ್ನೋರು ಸ್ವಲ್ಪ ಜನ, ಬೇಡ ಅನ್ನೋರು ಬಹಳ ಜನ ಇದ್ದಾರೆ. 2006-7ರಲ್ಲಿ ಜಮೀನು ಕೊಟ್ಟಂಥ ರೈತರ ಕತೆ ಏನೀಗ? ಆ ಕಂಪನಿ ಮಾಡಬೇಕು ಅಂತ, ನಿರ್ಮಾಣ ಆಗಲಿ ಅಂತ ಇದೇ ಸರ್ಕಾರ KIDB ಮೂಲಕ ಅವರ ಜಮೀನನ್ನು ಸ್ವಾಧೀನ ಮಾಡಿಕೊಳ್ತು. ಕಂಪನಿ ಕೊಟ್ಟರು. ಆಗ ರೇಟ್ ಕಡಿಮೆ ಇತ್ತು, 3-3.5 ಲಕ್ಷ ರೂಪಾಯಿ ಎಕರೆಗೆ. ಕೋಟಿ ಬೆಲೆ ಬಾಳುವಂಥ ಭೂಮಿ ಅದು ಈಗಿನ ರೇಟ್ಗೆ. 18 ವರ್ಷಗಳ ನಂತರ ಕಾರ್ಖಾನೆ ಆರಂಭ ಆಗ್ತಾ ಇದೆ. ಆದರೆ ಸರ್ಕಾರ ಅದಕ್ಕೆ ಬ್ರೇಕ್ ಹಾಕಿದೆ. ಇದು ನಮಗೆ ಅನ್ಯಾಯ, ಇದು ನಾವೇನು ಮಾಡೋಣ? ಆವಾಗ ನೀವು ಹೇಳಿದ್ರಿ ಸರ್ಕಾರ ನಮ್ಮ ಭೂಮಿಯನ್ನು ತೆಗೆದುಕೊಳ್ಳುವಾಗ ಯಾರ್ಯಾರೆಲ್ಲ ಜಮೀನು ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಒಂದೊಂದು ನೌಕರಿ ಕೊಡ್ತೀವಿ ಮನೆಗೆ ಅಂತ. ನೀವು ಹಂಗೆ ಹೇಳಿದಕ್ಕೇ ನಾವು ಜಮೀನು ಕೊಟ್ವಿ, ಇಲ್ಲದೇ ಇದ್ದರೆ ಅದನ್ನ ಕೊಡ್ತಾ ಇರಲಿಲ್ಲ. ಜಮೀನು ಇಲ್ಲ, ಈ ಕಡೆ ನೌಕರಿನೂ ಇಲ್ಲ, ಅಂದರೆ ಕೆಲಸನೂ ಇಲ್ಲ. ಹಾಗಾದರೆ ಏನು ನಂಬ್ಕೊಂಡು ಬದುಕೋಣ ನಾವು ಅಂಥೇಳಿ ಈಗ ರೈತರು ಏನಿದ್ದಾರೆ, ಭೂಮಿ ಕೊಟ್ಟಂಥವರು ಕಂಪ್ನಿಗೆ ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. BSPL, MSPL ಏನು MSPL ಕಂಪ್ನಿಗೆ ಭೂಮಿಯನ್ನು ಕಳೆದುಕೊಂಡಂಥ ರೈತರು ಸುಮಾರು 2006-7ರಲ್ಲಿ ನಮ್ಮ ಭೂಮಿಯನ್ನು KIADB ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು, ಅಕ್ವಿಜಿಷನ್ ಮಾಡಿರ್ತಕ್ಕಂಥದ್ದು. ಸರಿ, ನೇರವಾಗಿ ಒಂದೇ ಒಂದು ಸಲ ನಮಗೆ ಸರ್ಕಾರದವರು KIADB ನೋಟಿಸನ್ನು ಕಳಿಸಿ ನಮಗೆ ನಮ್ಮ ಭೂಮಿಯನ್ನು ಭೂಸ್ವಾಧೀನ ಪಡಿಸ್ಕೊಂಡ್ರು ಅವತ್ತು 2006ರಲ್ಲಿ. ಅಂದಿನಿಂದ ಇಂದಿನವರೆಗೆ ಅದು ಕೋರ್ಟ್ನಲ್ಲಿ ಇತ್ತು, ವ್ಯಾಜ್ಯ ಇತ್ತು. ಇವಾಗ ಅದು ವ್ಯಾಜ್ಯ ಮುಗಿದಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ KIADB ಪರ ಆಗಿರ್ತಕ್ಕಂಥದ್ದು. ಅದಾದ ನಂತರ ಇವಾಗ ಅಲ್ಲಿ ವರ್ಕ್ ಪ್ರಾರಂಭವಾಗಿದೆ. ನಾವು ಅವತ್ತಿನ ದಿವಸ ಭರವಸೆಯನ್ನು ಇಟ್ಟುಕೊಂಡು ನಾವು ಭೂಮಿಯನ್ನು ಕೊಟ್ಟಿದ್ವಿ. ಏನು ನಮಗೆ ಕೆಲಸ ಸಿಗ್ತತ, ಮುಂದೆ ಅಲ್ಲಿ ನಾವು ಆ ಒಂದು ಕೆಲಸವನ್ನು ಮಾಡ್ಬೋದು, ಅಲ್ಲಿ ನೌಕರಿ ಸಿಗ್ತತ ಅನ್ನೋ ಒಂದು ಭರವಸೆ ನಮಗಿತ್ತು. ಇವಾಗ ಏನಾಗಿದೆ ಅಂತಂದರೆ ಅಲ್ಲಿ 2006ರಿಂದ ಇಲ್ಲಿವರೆಗೆ ಅಂದರೆ 18 ವರ್ಷದವರೆಗೆ ನಾವಿಲ್ಲಿ ಕಾದಿದ್ದೇವೆ. ಅಂದು ನಮ್ಮ ಭೂಮಿಯನ್ನು ಕೈಗಾರಿಕರಣಕ್ಕೋಸ್ಕರವಾಗಿ ತೆಗೆದುಕೊಳ್ತೀವಿ ಅಂತಂದು ಹೇಳ್ಬಿಟ್ಟು ತೆಗೆದುಕೊಂಡ್ರು, ಸ್ವಾಧೀನ ಮಾಡಿಕೊಂಡ್ರು. ಇವತ್ತು ಏನು ಹೇಳ್ತಾ ಇದ್ದಾರೆ, ಮೊನ್ನೆ ಮುಖ್ಯಮಂತ್ರಿಗಳ ಒಂದು ಮೌಖಿಕ ಆದೇಶವನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಅದರಲ್ಲಿ ಈಗ 1034 ಎಕರೆ ಲ್ಯಾಂಡನ್ನು ಡಿನೋಟಿಫೈ ಮಾಡಿದಂಥ ಗೌರ್ಮೆಂಟು ಅವತ್ತಿನ ದಿವಸ ನಮಗೆ ಕೊಟ್ಟಂಥ ರೇಟು 3 ಲಕ್ಷ 3.5 ಲಕ್ಷ. ಆದರೆ ಅವತ್ತು ಆಶ್ವಾಸನೆ ಕೊಟ್ಟಿದ್ದು ಈ ಲ್ಯಾಂಡನ್ನು ತಗೊಳ್ಳೋ ಉದ್ದೇಶ ಇಷ್ಟೇ, ಕೈಗಾರಿಕೆ ಸಲುವಾಗಿ ತೊಗೊಳ್ತಾ ಇದ್ದೀವಿ. ಆ ಕೈಗಾರಿಕೆ ಬಂದರೆ ಒಬ್ಬರಿಗೆ ಉದ್ಯೋಗ ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಲ್ಯಾಂಡನ್ನು ಪರ್ಚೇಸ್ ಮಾಡಿದರು. ಅದೇ ಆಸೆ ಇಟ್ಟುಕೊಂಡು ನಾವು 18 ವರ್ಷಗಳ ಕಾಲ ಅದೇ ಆಸೆ ಇಟ್ಟುಕೊಂಡು ಬದುಕ್ತಿದ್ದೀವಿ. ಆದರೆ ಇವತ್ತಿನ ದಿವಸ ಕಾರ್ಖಾನೆ ಸ್ಥಾಪನೆ ಮಾಡೋಕ್ಕೆ ಪರಿಸರ ಮಾಲಿನ್ಯದವರು ವಿರೋಧ ಮಾಡ್ತಾಯಿದ್ದಾರೆ.